ಮುಂಚೆ ನಮ್ಮ ದೇಶದಲ್ಲಿ 5 ರೂಪಾಯಿ ಗಟ್ಟಿ ನೋಡೇ ಇರ್ತೀರಾ, ಸಿಲ್ವರ್ ಹಾಗೂ ದಪ್ಪ ಕಲರಲ್ಲಿ ಇರ್ತಿತ್ತು. ಇತ್ತೀಚಿನ ದಿನಗಳಲ್ಲಿ ಈ ಥರ ಗಟ್ಟಿ ನಿಮಗೆ ಕಂಡು ಬರುತ್ತಿಲ್ಲ. ಇತ್ತೀಚಿನ ದಿನಗಳಲ್ಲಿ ತೆಳ್ಳಗೆ ಹಾಗೂ ಗೋಲ್ಡನ್ ಕಲರಲ್ಲಿ ಕಂಡು ಬರುತ್ತಿದೆ. ಏನಕ್ಕೆ ಈ ಥರ ಹಳೆ ಗಟ್ಟಿ ಚೆನ್ನಾಗಿ ಓಡುತ್ತಿತ್ತಲ್ಲ, ಆದರೂ ಗೌರ್ಮೆಂಟ್ ಏನಕ್ಕೆ ಈ ಗಟ್ಟಿಯನ್ನು ಚೇಂಜ್ ಮಾಡಿದರು, ಏನಕ್ಕೆ ಅಂತ ಈ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸಿಕೊಡುತ್ತೇನೆ. ನೀವು ನಮ್ಮ ಚಾನಲ್ಗೆ ಹೊಸದಾಗಿದ್ದರೆ ಲೈಕ್ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ಇದೇ ಥರದ ವಿಡಿಯೋಗೋಸ್ಕರ ಕಾಯ್ತಾ ಇರಿ. ನಾವು ಯೂಸ್ ಮಾಡ್ತಾ ಇದ್ದಂಥ 5 ರೂಪಾಯಿ ಗಟ್ಟಿ ಬಂದ್ಬಿಟ್ಟು ಕೆಪ್ರೋ ನಿಕಲ್ನಿಂದ ಆಗ್ತಿತ್ತು. ಆ ಕೆಪ್ರೋ ನಿಕಲ್ ಕಾಪರ್ ಮತ್ತು ನಿಕಲ್ ಮಿಶ್ರಣದಿಂದ ಆಗುತ್ತಿತ್ತು. ಅದೇ ಮಿಶ್ರಣದಿಂದ ನಾವು ಯೂಸ್ ಮಾಡ್ತಾ ಇರುವಂಥ ದಿನ ಬೆಳಕಿಗೆ ಯೂಸ್ ಮಾಡ್ತಾ ಇದ್ದಂಥ ಶೇವಿಂಗ್ ಬ್ಲೇಡ್ ಕೂಡ ಅದೇ ಮಿಶ್ರಣದಿಂದ ರೆಡಿ ಆಗುವುದು. ಇದನ್ನು ಕಂಡು ಆ ಒಂದು 5 ರೂಪಾಯಿ ಕಾಯಿನ್ನಿಂದ ನಾವು 6 ಬ್ಲೇಡನ್ನು ಮಾಡಬಹುದಿತ್ತು. 6 ಬ್ಲೇಡ್ ಅಂದರೆ 2 ರೂಪಾಯಿಗೊಂದು ಮಾರಿದರೂ ಕೂಡ ನಾವು ಒಂದು 5 ರೂಪಾಯಿ ಕಾಯಿನಿಗೆ 12 ರೂಪಾಯಿಗಳ ಲಾಭವನ್ನು ಪಡೆಯಬಹುದಿತ್ತು. ಈ ವಿಷಯವನ್ನು ತಿಳಿದುಕೊಂಡ ಬಾಂಗ್ಲಾದೇಶವು ನಮ್ಮಲ್ಲಿರುವಂಥ 5 ರೂಪಾಯಿ ಗಟ್ಟಿಗಳನ್ನು ಭಾರತದಿಂದ ಸ್ಮಗ್ಲಿಂಗ್ ಮಾಡಲು ಪ್ರಾರಂಭಿಸಿದರು. ಈ ವಿಷಯವು ಒಂದು ದಿನ RBIಗೆ ಗೊತ್ತಾಗುತ್ತದೆ. ಅವಾಗಿಂದ RBIಗೂ ತನ್ನ 5 ರೂಪಾಯಿ ಕಾಯಿನನ್ನು ಚೇಂಜ್ ಮಾಡಲಾಯಿತು. ಇದೇ ಥರದ ವಿಡಿಯೋಗಾಗಿ ನಮ್ಮ ಚಾನಲನ್ನು ಲೈಕ್ ಹಾಗೂ ಸಬ್ಸ್ಕ್ರೈಬ್ ಮಾಡಿ.